ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 9. ಹಾಸ್ಪಿಟಲ್ನ ಉದ್ಘಾಟನಾ ಸಮಾರಂಭ ಬಹಳ ವಿಜೃಂಭಣೆಯಿಂದ ತಯಾರಾಗಿದೆ. ನಗರದ ಪ್ರತಿಷ್ಠಿತ ಉದ್ಯಮಿಗಳು, ಪ್ರಸಿದ್ಧ ಡಾಕ್ಟರ್ಗಳು, ಗಣ್ಯ ವ್ಯಕ್ತಿಗಳು, ಮೀಡಿಯಾ ಸ್ನೇಹಿತರು, ಸಾರ್ಥಕ್ ವೆಂಚರ್ಸ್ನ ಪೂರ್ತಿ ಪರಿವಾರ ಆ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು. ಜೊತೆಗೆ ಕೃತಿ ಸ್ವತಃ ಹೋಗಿ ಆಮಂತ್ರಣ ಕೊಟ್ಟು ಪ್ರತಿಯೊಬ್ಬರನ್ನೂ ಆಮಂತ್ರಿಸಿ ಬಂದಿದ್ದಲ್ಲದೆ ಅವರೆಲ್ಲರನ್ನೂ ಕರೆತರುವ ಜವಾಬ್ದಾರಿಯನ್ನು ತನ್ನ ಪ್ರೀತಿಯ ಚೋಟುಗೆ ಒಪ್ಪಿಸಿದ್ದರಿಂದ ಇಡೀ ಅಮ್ಮನ ಮಡಿಲು ಅಲ್ಲಿ ನೆರೆದಿತ್ತು. ಇಡೀ ಸಮಾರಂಭದಲ್ಲಿ ಆಶ್ರಮದ ಮುದ್ದು ಮಕ್ಕಳದ್ದೇ ಪ್ರಮುಖ ಆಕರ್ಷಣೆ. ಕೃತಿ ಚೋಟು ಕೈಲಿ ಕೊಟ್ಟು ಕಳಿಸಿದ್ದ ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ನೀತಾ ಸಹಾಯದಿಂದ ಮುದ್ದಾಗಿ ರೆಡಿಯಾಗಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಾ ಸಮಾರಂಭಕ್ಕೆ ಮೆರುಗು ನೀಡಿದ್ದರು ಆ ಪುಟಾಣಿ ಮಕ್ಕಳು. ಉದ್ಘಾಟನೆಯನ್ನು ನೆರವೇರಿಸಲು ಕೃತಿ ಸಾಂತ್ವನನ್ನು ಕೇಳಿಕೊಳ್ಳುತ್ತಾಳೆ. ಹ್ಯಾಂಡ್ಸಮ್, ಇದು ನಿನ್ನ ಕನಸು, ಸೊ ಇದರ ಉದ್ಘಾಟನೆಯನ್ನು ನೀನೇ ಮಾಡಬೇಕು ಎಂದು ಹೇಳುತ್ತಾಳೆ. ಇಲ್ಲ ಸ್ವೀಟಿ, ಇದು ನಿನ್ನ ಪರಿಶ್ರಮದ ಫಲ. ಹಗಲು ರಾತ್ರಿ ಇದಕ್ಕಾಗಿ ಶ್ರಮಪಟ್ಟದ್ದು ನೀನು. ನ್ಯಾಯವಾಗಿ ನೋಡಿದರೆ ಇದು ನಿನ್ನಿಂದಲೇ ಪ್ರಾರಂಭವಾಗಬೇಕು. ಅವನದ್ದು ಅದೇ ಹಠ. ಇದು ನಿನ್ನ ಕನಸು ಹೀರೋ, ಪ್ಲೀಸ್ ಹಠ ಮಾಡಬೇಡ. ಅವಳೂ ಬಿಡಲೊಳ್ಳಳು. ಕನಸು ಎಲ್ಲರೂ ಕಾಣ್ತಾರೆ, ಆದರೆ ಆ ಕನಸನ್ನು ನನಸು ಮಾಡಲು ಎಲ್ಲರಿಂದಲೂ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಎಲ್ಲರ ಜೀವನದಲ್ಲೂ ನಿನ್ನಂಥ ಏಂಜಲ್ ಅವರೊಟ್ಟಿಗಿರಲ್ಲ. ಸೊ ಈ ನನ್ನ ಏಂಜಲ್ ಕೈಯಿಂದಾನೇ ಪ್ರಾರಂಭ ಆಗಬೇಕು. ಅವನೂ ಕೇಳನು. ಇದು ನನ್ನೊಬ್ಬಳ ಪರಿಶ್ರಮ ಅಲ್ಲ ಹ್ಯಾಂಡ್ಸಮ್. ನೀನೊಬ್ಬ ನನ್ನ ಜೊತೆ ಇಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ಲೀಸ್, ಇದು ನನ್ನ ಆಸೆ, ಅದನ್ನು ನೀನು ಈಡೇರಿಸೋದಿಲ್ವಾ? ಸರಿ, ಹಾಗಾದರೆ ಒಂದು ಷರತ್ತು. ಈ ಏಂಜಲ್ ಇಲ್ಲದೆ ಈ ಹ್ಯಾಂಡ್ಸಮ್ ಲೈಫ್ ಆಗಲಿ ಅಥವಾ ಮಾಡೋ ಚಿಕ್ಕ ಕೆಲಸ ಆದರೂ ಪೂರ್ಣ ಆಗಲ್ಲ. ನನ್ನೆಲ್ಲ ಹೆಜ್ಜೆಗೂ ನಿನ್ನ ಹೆಜ್ಜೆ ಜೊತೆ ಆಗುತ್ತೆ ಅನ್ನೋದಾದರೆ ಅದೆಷ್ಟೇ ಕಷ್ಟದ ಹಾದಿಯಾದರೂ ನಾನು ನಡೆಯಲು ಸಿದ್ಧ. ಅವನ ಮಾತು ಕೇಳಿ ಕೃತಿ ಮೌನವಾದಳು. ಅವಳ ಮೌನವನ್ನು ಅರಿಯುವವನು ಅವನು. ಸಾರಿ ಸ್ವೀಟಿ, ನಿಂಗೆ ಯಾವುದೇ ಮುಜುಗರ ಮಾಡೋದು ನನ್ನ ಉದ್ದೇಶ ಅಲ್ಲ. ನನ್ನೊಟ್ಟಿಗೆ ಹೆಜ್ಜೆ ಹಾಕು ಎಂದು ನಾನೆಂದಿಗೂ ನಿನಗೆ ಬಲವಂತಪಡಿಸಲಾರೆ. ನನಗೆ ನಿನ್ನ ಪೂರ್ಣ ಪ್ರಮಾಣದ ಒಪ್ಪಿಗೆ ಬೇಕಿರುವುದು. ಒತ್ತಾಯಕ್ಕೆ ನೀನು ಮಣಿಯುವುದು ನನಗೆ ಇಷ್ಟ ಇಲ್ಲ. ನನ್ನ ಮಾತಿನಿಂದ ನಿನಗೆ ಬೇಸರ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು, ನೊಂದ ದನಿಯಲ್ಲಿ ಹೇಳಿದನು. ಅವನ ಮಾತನ್ನು ಅರ್ಧಕ್ಕೆ ತಡೆದ ಕೃತಿ, ಪ್ಲೀಸ್ ಹೀರೋ, ಹೀಗೆಲ್ಲ ಮಾತಾಡಿ ನನ್ನನ್ನು ಇನ್ನಷ್ಟು ಕುಗ್ಗಿಸಬೇಡ. ನನಗೆ ಪ್ರತಿಕ್ಷಣವೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇನ್ನು ನೀನು ಹೀಗೆಲ್ಲ ಮಾತಾಡಿ ಕ್ಷಮೆ ಕೇಳಿದರೆ ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗುತ್ತೇನೆ. ನಿನ್ನೊಟ್ಟಿಗೆ ನನ್ನ ಬದುಕು ಹಂಚಿಕೊಳ್ಳಲು ಒಬ್ಬ ಸಂಗಾತಿಯಾಗಿ ಆಗಲಿ ಪ್ರೇಮಿಯಾಗಿ ಆಗಲಿ ನನ್ನಿಂದ ಸಾಧ್ಯ ಆಗದೇ ಇರಬಹುದು. ಆದರೆ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ನನ್ನ ಬದುಕಿನ ಕೊನೆ ಕ್ಷಣದವರೆಗೂ ನಿನ್ನೊಟ್ಟಿಗೆ ನಾನು ಇದ್ದೇ ಇರುತ್ತೇನೆ ಎಂದು ಭಾವುಕಳಾಗಿ ಕಣ್ತುಂಬಿಕೊಂಡಳು. ಪ್ರತಿಕ್ಷಣವೂ ಅವಳ ನಗು ನೋಡಲು ಬಯಸುವ ಜೀವ ಅವಳ ಕಣ್ಣಲ್ಲಿ ಕಣ್ಣೀರು ನೋಡಲು ಸಾಧ್ಯವೇ? ಅಲ್ಲದೆ ಅದು ತನ್ನಿಂದಾನೇ ಎಂಬ ನೋವೇ ಅವನನ್ನು ಹಿಂಸಿಸಿತ್ತು. ಎಲ್ಲರಿಗೂ ಒಳಿತನ್ನೇ ಬಯಸುವ ನಿನ್ನಂಥ ಮುಗ್ಧ ಮನದ ದೇವತೆ ಕೈಲಿ ಈ ಹಾಸ್ಪಿಟಲ್ ಪ್ರಾರಂಭ ಆದರೆ ಇಲ್ಲಿ ಚಿಕಿತ್ಸೆಗೆ ಬರುವ ರೋಗಿಗಳು ಹಾಸ್ಪಿಟಲ್ ವಾತಾವರಣಕ್ಕೆ ಕಾಲಿಟ್ಟ ಕೂಡಲೇ ಹುಷಾರಾಗುತ್ತಾರೆ. ಆದ್ದರಿಂದ ಇದು ನಿನ್ನಿಂದಲೇ ಪ್ರಾರಂಭ ಆದರೆ ಒಳ್ಳೆಯದು ಎಂದನು. ಇಲ್ಲ ಇಲ್ಲ ಇಲ್ಲ, ನಾನು ಕೆಟ್ಟವಳು. ನನ್ನಿಂದ ಯಾರಿಗೂ ಕೆಟ್ಟದ್ದು ಆಗಬಾರದು. ನನ್ನಿಂದ ಯಾರಿಗೂ ಒಳಿತು ಆಗದು ಎಂದು ಒಂದೇ ಸಮನೆ ಕೃತಿ ತಲೆ ಹಿಡಿದು ಅಳಲು ಶುರು ಮಾಡಿದಳು. ಅವಳ ಒಂದೊಂದು ಮಾತುಗಳು ಅವಳ ನೋವಿನ ಆಳವನ್ನು ಹೇಳುತ್ತಿತ್ತು. ಇಂದಿಗೂ ಅವಳು ಮರೆಯಲು ಪ್ರಯತ್ನಿಸುತ್ತಿರುವ ಅವಳ ಗತದ ನೋವಿನ ಮಾತುಗಳಾಗಿದ್ದವು. ಎಷ್ಟು ಹೊತ್ತಾದರೂ ಬಾರದ ತಮ್ಮ ಮಕ್ಕಳನ್ನು ಕರೆಯಲು ಬಂದ ಕೃತಿ ತಂದೆ ಅವರ ಮಾತುಗಳನ್ನು ಕೇಳಿಸಿಕೊಂಡು ಮುಂದೆ ಬಂದು, ನೀವಿಬ್ಬರೂ ಸಾರ್ಥಕ್ ವೆಂಚರ್ಸ್ನ ಎರಡು ಕಣ್ಣುಗಳು. ಒಬ್ಬರು ಉಸಿರಾದರೆ ಇನ್ನೊಬ್ಬರು ಎದೆಬಡಿತ. ಸೊ ನೀವಿಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಹೇಳುತ್ತಾರೆ. ಅವರ ಮಾತಿಗೆ ಇಬ್ಬರೂ ಒಪ್ಪುತ್ತಾರೆ. ಕೃತಿ ಕಣ್ಣಲ್ಲಿ ತೃಪ್ತಿಯ ಭಾವ. ತನಗಾಗಿ ಇಷ್ಟು ವರ್ಷ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಸಾಂತ್ವನ ಕನಸು ನನಸಾಗುತ್ತಿದೆ. ಹಾಗೂ ಅವನಿಗೆ ಸರ್ಪ್ರೈಸ್ ಆಗಿ ಈ ಹಾಸ್ಪಿಟಲ್ಗೆ ಅನುರಾಧ ಹೈಟೆಕ್ ಹಾಸ್ಪಿಟಲ್ ಎಂದು ಅವನ ತಾಯಿಯ ಹೆಸರು ಇಡಿಸಿದ್ದಾಳೆ.
ಇದೇ ಅವಳು ಅವನಿಗಾಗಿ ಮಾಡಿದ ಸರ್ಪ್ರೈಸ್ ಪ್ಲಾನ್ ಆಗಿತ್ತು. ಕೃತಿಗೆ ತನ್ನ ತಾಯಿಯ ಹೆಸರು ನೋಡಿ ಖುಷಿಪಡುವ ಸಾಂತ್ವನ ನಗುಮುಖ ನೋಡಲು ಕಾತುರದಿಂದ ಕಾಯುತ್ತಿದ್ದಾಳೆ. ಆದರೆ ಕೆಲವೇ ಕ್ಷಣದಲ್ಲಿ ಅವಳಿಗೂ ಒಂದು ಸರ್ಪ್ರೈಸ್ ಕಾದಿದೆ ಎಂದು ತಿಳಿಯದು. ಸಾಂತ್ವನ್ ಕಣ್ಣಲ್ಲಿ ತೃಪ್ತಿಯ ಭಾವದ ಜೊತೆ ಏನನ್ನೋ ಸಾಧಿಸಿದ ಭಾವ. ಇಬ್ಬರು ಸೇರಿ ಪರದೆ ಸರಿಸಿದಾಗ ಅನುರಾಧ ಹೈಟೆಕ್ ಹಾಸ್ಪಿಟಲ್ ಬದಲು ಅಲ್ಲಿ ಅಮೃತ ಹೈಟೆಕ್ ಹಾಸ್ಪಿಟಲ್ ಎಂಬ ನಾಮಫಲಕ ಇತ್ತು. ಅದನ್ನು ನೋಡಿ ಕೃತಿ ಗೊಂದಲದಲ್ಲಿ ಸಾಂತ್ವನ್ ಮುಖ ನೋಡಿದರೆ ಅವನು ನಗುತ್ತಾ ಅವಳತ್ತಲೇ ನೋಡುತ್ತಾ ನಿಂತಿದ್ದನು. ಅವನ ನಗು ನೋಡಿಯೇ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು, ಇದು ಅವನದೇ ಕೆಲಸ ಎಂದು. ಆದರೆ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಸಾಂತ್ವನ್ ಬಂದಿದ್ದೇ ಇವತ್ತು ಎಂಬ ಗೊಂದಲ ಅವಳಲ್ಲಿ. ಅವನಿಗೆ ಅಸಾಧ್ಯ ಎಂಬುದೇ ಇಲ್ಲ. ಅವನು ಮುಂಬೈಯಲ್ಲಿ ಇದ್ದುಕೊಂಡೇ ಇಲ್ಲಿ ಪ್ರತಿಕ್ಷಣ ಕೃತಿಯ ಬೇಕು ಬೇಡಗಳನ್ನು ನೋಡಿಕೊಂಡು ಅವಳಿಗೆ ಬೆನ್ನೆಲುಬಾಗಿ ನಿಂತವನಿಗೆ ಇದೇನು ಕಷ್ಟದ ಕೆಲಸ ಅಲ್ಲ ಎಂಬುದು ಅವಳಿಗೂ ಗೊತ್ತು. ಕಾರ್ಯಕ್ರಮದ ನಂತರ ಅವನೊಟ್ಟಿಗೆ ಮಾತನಾಡಲು ತೀರ್ಮಾನಿಸಿ ಸುಮ್ಮನಾದಳು. ಕಾರ್ಯಕ್ರಮವೆಲ್ಲ ಸಾಂಗವಾಗಿ ನೆರವೇರಿತು. ಎಲ್ಲರೂ ಸಾರ್ಥಕ್ ವೆಂಚರ್ಸ್ನ ಸಮಾಜ ಸೇವಾ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿ ಅಭಿನಂದಿಸಿದರು. ಎಲ್ಲರೂ ಹೋದ ಮೇಲೆ ಸಾರ್ಥಕ್ನ ಬಳಿ ಬಂದ ಕೃತಿ, ಸಾಂತ್ವನ್, ಏನಿದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಅವಳು ಅವನ ಹೆಸರಿನಿಂದ ಕರೆದಾಗಲೇ ಅವನಿಗೆ ಅವಳ ಕೋಪದ ತೀವ್ರತೆಯ ಅರಿವು ಆಗಿದೆ. ಯಾಕೆಂದರೆ ಅವಳೆಂದೂ ಅವನನ್ನು ಹೆಸರಿಟ್ಟು ಕರೆದವಳಲ್ಲ. ಅವಳು ಹಾಗೆ ಕರೆದಳೆಂದರೆ ಅವಳಿಗೆ ಅವನ ಮೇಲೆ ಕೋಪ ಬಂದಿರಬೇಕು ಅಥವಾ ಅವನಿಂದ ಬೇಸರ ಆಗಿರಬೇಕು. ಇಂದು ಅವೆರಡೂ ನಡೆದಿದೆ. ಏನಾಯ್ತು ಸ್ವೀಟಿ, ಯಾಕಿಷ್ಟು ಗರಂ ಆಗಿದೆಯಾ? ಇಂದು ನೀನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೆ ಗೊತ್ತಾ? ಎಲ್ಲರ ದೃಷ್ಟಿ ನಿನ್ನ ಮೇಲಿತ್ತು. ನನಗಂತೂ ತುಂಬ ಅಸೂಯೆ ಆಗ್ತಾ ಇತ್ತು. ಮಿಸ್ಟರ್ ಮಿತ್ರ ಕೂಡ ನಿನ್ನನ್ನು ನೋಡೋವಾಗ ನಂಗೆಲ್ಲಿ ಅವನು ನನ್ನಿಂದ ನಿನ್ನನ್ನು ಅಪಹರಿಸಿ ಬಿಡುವನು ಎಂದು ಒಂದು ಕ್ಷಣ ಗಾಬರಿನೇ ಆಗಿ ಹೋಗಿತ್ತು ಎಂದು ಮಾತು ಮರೆಸಲು ಪ್ರಯತ್ನಿಸಿದ. ಪ್ಲೀಸ್ ಸಾಂತ್ವನ್, ಮಾತು ಮರೆಸಬೇಡಿ, ನನಗೆ ಕೋಪ ಬಂದಿದೆ ಎಂದು ಮುಖ ದುಮ್ಮಿಕ್ಕಿಸಿಕೊಂಡೇ ಹೇಳಿದಳು. ಕೋಪಕ್ಕೆ ಅವಳ ಮುಖ ಕೆಂಪಗಾಗಿ ನಮ್ಮ ಸಾಂತ್ವನ್ ಸುಂದರಿ ಇನ್ನೂ ಮುದ್ದು ಮುದ್ದಾಗಿ ಕಾಣ್ತಾ ಇದ್ಲು. ಇನ್ನೂ ತನ್ನಿಂದ ಆಗದು ಎನಿಸಿ ಬೇರೆ ಕಡೆ ಮುಖ ಮಾಡಿ ತಿರುಗಿ ನಿಂತನು. ಅವನು ತಿರುಗಿ ನಿಂತದ್ದು ಅವಳಿಗೆ ಇನ್ನೂ ಕೋಪ ತರಿಸಿತ್ತು. ಸಾಂತ್ವನ್, ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು, ನನಗೆ ಕೋಪ ಬರಿಸಬೇಡಿ ಎಂದು ಅಬ್ಬರಿಸಿದಳು. ಅವಳಿಗೆ ಸಾಮಾನ್ಯವಾಗಿ ಕೋಪ ಬಾರದು. ಅವಳು ಶಾಂತ ಸ್ವರೂಪಿಣಿ. ಆದರೆ ಇಂದು ಅವಳಿಗೆ ಕೋಪ ಬಂದಿದೆ ಅಂದರೆ ಅದರ ತೀವ್ರತೆಯೂ ಹೆಚ್ಚೆ ಎಂದು ಅರಿತ ಸಾಂತ್ವನ್ ಅವಳ ಕೋಪ ತಣಿಸುವ ಕಾರ್ಯಕ್ಕೆ ನಿಂತನು. ನೋಡು ಸ್ವೀಟಿ, ನನಗೆ ಆ ಹೆಸರು ನನ್ನ ಬದುಕಿನ ಜೀವಸೆಲೆ. ನಾನು ಬದುಕಲು ಕಾರಣವಾದ ಹೆಸರು ಅದು. ಅದು ನನ್ನ ಉಸಿರು. ಅದಕ್ಕೆ ಅದೇ ಹೆಸರನ್ನು ಇಟ್ಟಿದ್ದು. ನಿಂಗೆ ಹೇಳಿದ್ದರೆ ನೀನು ಇದಕ್ಕೆ ಖಂಡಿತ ಒಪ್ಪುತ್ತಾ ಇರಲಿಲ್ಲ. ಅದಕ್ಕೆ ನಿನಗೆ ಸರ್ಪ್ರೈಸ್ ಆಗಿ ಮಿಸ್ಟರ್ ಮಿತ್ರ ಜೊತೆ ಮಾತಾಡಿ ಇದರ ವ್ಯವಸ್ಥೆ ಮಾಡಿದ್ದೆ. ಪ್ಲೀಸ್ ಸ್ವೀಟಿ, ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅದನ್ನು ಸಹಿಸೋ ಶಕ್ತಿ ಈ ಹೃದಯಕ್ಕೆ ಇಲ್ಲ ಎಂದನು. ಇದು ನಿನ್ನ ಕನಸು ಹ್ಯಾಂಡ್ಸಮ್. ಜೊತೆಗೆ ಇದು ನನ್ನ ವಾಸ್ತವ ಹಾಗೂ ಭವಿಷ್ಯ ಸ್ವೀಟಿ. ಅಮ್ಮನ ನೆನಪು ನನಗೆ ಎಷ್ಟು ಮುಖ್ಯವೋ ನನ್ನ ಭಾಗ್ಯ ದೇವತೆ ಕೂಡ ಅಷ್ಟೇ ಮುಖ್ಯ. ಹ್ಯಾಂಡ್ಸಮ್, ಪ್ಲೀಸ್ ಏನೇನೋ ಮಾತಾಡಬೇಡ. ಯಾವ ಹೆಸರನ್ನು ನಾನು ಮರೆತು ಜಗತ್ತಿಗೆ ಹೊಸ ವ್ಯಕ್ತಿಯಾಗಿ ಪರಿಚಯಿಸಿಕೊಂಡಿದ್ದೇನೋ, ಯಾವ ಹೆಸರಿನ ಹಿಂದೆ ಅಡಗಿದ ಕಹಿ ಘಟನೆ ಮರೆತು ಬದುಕು ಮುನ್ನಡೆಸಿದ್ದೇನೋ, ಯಾವ ಹೆಸರಿನೊಂದಿಗೆ ನನ್ನ ಕರಾಳ ಬದುಕಿನ ಗತ ಕಾಲಗರ್ಭದಲ್ಲಿ ಹೂತು ಹೋಗಿದೆಯೋ, ನೀನು ಅದನ್ನೇ ಮತ್ತೆ ನನ್ನ ಕಣ್ಣ ಮುಂದೆ ನೀನು ನೆನಪಿಸಿದರೆ ನಾನು ಮತ್ತೆ ಹಳೆ ವ್ಯಕ್ತಿ ಆಗಲಾರೆ ಹೀರೋ. ನನಗೆ ಆ ನೋವು ಸಂಕಟ ಸಾಕು. ಎಲ್ಲವನ್ನು ಮರೆತು ನಾನು ನಿನ್ನ ಸ್ನೇಹದಲ್ಲಿ ಹೊಸ ವ್ಯಕ್ತಿಯಾಗಿದ್ದೇನೆ. ಮತ್ತೆ ಹಿಂದೆ ತಿರುಗಿ ಹಳೆ ಜೀವನ ನೋಡಲು ನನ್ನಿಂದಾಗದು ಎಂದು ಬಿಕ್ಕಳಿಸಿ ಅತ್ತಳು. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು, ನೀನು ಇಡೀ ಜಗತ್ತಿಗೆ ಕೃತಿ ಅಥವಾ ಸ್ವೀಕೃತಿ ಆಗಿರಬಹುದು, ಆದರೆ ನೀನು ನನಗೆಂದಿಗೂ ನನ್ನ ಅಮ್ಮುವೆ. ಆ ಹೆಸರೇ ನಾನಿನ್ನು ಬದುಕಿರಲು ಕಾರಣ. ಹಳೆ ನೆನಪುಗಳು ನೋವು ಕೊಡುತ್ತವೆ ಎಂದು ಎಷ್ಟು ಅಂತ ಅವುಗಳಿಂದ ತಪ್ಪಿಸಿಕೊಂಡು ಓಡುತ್ತೀಯ? ಅದರ ಬದಲು ಇನ್ನಾದರೂ ಕಹಿ ನೆನಪುಗಳಿಂದ ಪಾಠ ಕಲಿತು ಆ ಅನುಭವಗಳಿಂದ ಮುಂದಿನ ಬದುಕು ಕಟ್ಟಿಕೊಳ್ಳಬೇಕು. ಹೇಡಿಯಂತೆ ಪಲಾಯನ ಮಾಡುವ ಸ್ವೀಕೃತಿ ನನಗೆ ಬೇಡ. ಎಲ್ಲವನ್ನೂ ಮೆಟ್ಟಿ ನಿಂತ ದಿಟ್ಟ ಹೆಣ್ಣು ನನ್ನ ಅಮೃತ. ನನ್ನ ಅಮ್ಮು ನನಗೆ ವಾಪಸ್ ಬೇಕು. ಹೆಸರಿಗೆ ತಕ್ಕಂತೆ ನಿನ್ನವರಿಗೆ ನೀನು ಯಾವಾಗಲೂ ಅಮೃತಪಾನವನ್ನೇ ಮಾಡಿಸಿದ್ದೀಯ. ಆದರೆ ಅದರ ಮಹತ್ವ ಅರಿಯದ ಮೂಢರು ಅಮೃತಕ್ಕೂ ವಿಷಕ್ಕೂ ವ್ಯತ್ಯಾಸ ಅರಿಯದೆ ಹೋದರು. ನಡೆದಿದ್ದರಲ್ಲಿ ನಿನ್ನದೇನೂ ತಪ್ಪಿಲ್ಲದೆ ಇದ್ದರೂ ನೀನು ಮೌನವಾಗಿ ಅದರ ನೋವು ಅನುಭವಿಸಿದ್ದು ಇಂದಿಗೆ ಸಾಕು. ಇನ್ನಾದರೂ ನಿನಗಾಗಿ ನೀನು ಬದುಕು. ನಿನಗೂ ಸ್ವಂತಿಕೆ ಇದೆ ಎಂದು ಹೇಳುತ್ತಿದ್ದರೆ
ಕೃತಿ ಅವನನ್ನು ಬಿಗಿದಪ್ಪಿ ಬಿಕ್ಕುತ್ತಲೇ ಇದ್ದಳು. ಅವಳ ಇಷ್ಟು ವರ್ಷದ ನೋವು ಇಂದು ಕಣ್ಣೀರಾಗಿ ಹರಿಯುತ್ತಿದೆ. ಇಂದಿಗೆ ಅವಳ ಮನದ ನೋವು ಶಮನ ಆಗಲಿ. ಅವಳು ಇನ್ನೆಂದೂ ಇದೇ ವಿಷಯಕ್ಕೆ ನೊಂದುಕೊಳ್ಳಬಾರದು. ಅವಳಿಗೆ ಸಮಾಧಾನ ಆಗುವವರೆಗೂ ಅವಳು ಅತ್ತು ಸಮಾಧಾನಿಸಲಿ ಎಂದು ಆಪ್ತತೆಯಿಂದ ಅವಳ ತಲೆ ನೇವರಿಸಿ ಸಮಾಧಾನಿಸಿದ. ಅತ್ತು ತನ್ನ ದುಃಖ ಕಡಿಮೆ ಮಾಡಿಕೊಂಡ ಕೃತಿ ತನ್ನ ಕಣ್ಣೊರೆಸಿ ಸಾಂತ್ವನ್ಗೆ ಥ್ಯಾಂಕ್ಸ್ ಹೇಳಿದಳು. ಸ್ವೀಟಿ, ನನಗೆ ನಿನ್ನನ್ನು ಅಮ್ಮು ಎಂದು ಕರೆಯಲು ಇಷ್ಟ. ಆದರೆ ನಿಂಗೆ ಬೇಜಾರು ದುಃಖ ಆಗುತ್ತೆ ಅಂತ ಸುಮ್ಮನಾಗಿದ್ದೆ. ಹಾಗಾಗಿಯೇ ನಿಂಗೆ ಯಾವಾಗಲೂ ಸ್ವೀಟಿ ಎಂದು ಕರೀತಾ ಇದ್ದಿದ್ದು. ಇನ್ನು ಮೇಲೆ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಹ್ಯಾಂಡ್ಸಮ್, ನಾನು ನಿಮ್ಮ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಅತ್ತು ಸಮಾಧಾನಗೊಂಡ ಕೃತಿ ತಾನು ಬಯಸಿದ ನೆಮ್ಮದಿಯನ್ನು ಕದಡಲು ವಿಧಿ ಹೊಸ ಸಂಚು ರೂಪಿಸಿದ್ದು ಪಾಪ ಅವಳಿಗಾದರೂ ಹೇಗೆ ತಿಳಿಯಬೇಕು. ಅವಳ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡ ಸಾಂತ್ವನ್, ಸರಿ, ತುಂಬ ತಡ ಆಗಿದೆ, ನೀನು ತುಂಬ ಸುಸ್ತಾಗಿದ್ದೀಯ. ನಾಳೆ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಎಲ್ಲರೊಟ್ಟಿಗೆ ಒಂದು ಇಂಟ್ರೊಡಕ್ಷನ್ ಮೀಟಿಂಗ್ ಇದೆ. ನಂತರ ಸಂಜೆ ಸ್ಮಾಲ್ ಪಾರ್ಟಿ, ಸೊ ಹೋಗಿ ರೆಸ್ಟ್ ಮಾಡು ಎಂದು ಹೇಳಿ ಹೋಗುತ್ತಾನೆ. ಅಮೃತ ಜಗತ್ತಿನ ಕಣ್ಣಿಗೆ ಸ್ವೀಕೃತಿಯಾಗಿ ಬದಲಾಗಲು ಕಾರಣವೇನು? ಅವಳು ಪಟ್ಟ ನೋವೇನು? ಅವಳ ಪಾಲಿಗೆ ವಿಧಿ ರೂಪಿಸಿದ ಹೊಸ ಸಂಚೇನು? ಅದರಿಂದ ಅವಳ ಬದುಕಿನ ದಿಕ್ಕು ಬದಲಾಗುವುದಾ? ಬದುಕಿನ ಅಳಿ ತಪ್ಪುವುದಾ? ಕತೆ ಮುಂದುವರಿಯುವುದು. ಕತೆ ಹೇಗೆ ಬರ್ತಿದೆ ಅಂತ ಹೇಳಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.